ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ಈ ಪುಣ್ಯ ಭೂಮಿಯಲ್ಲಿ ನಿಂತುಕೊಂಡು ದೇವರ ವಾಕ್ಯವನ್ನು ಸಾರಲು, ಆ ವಾಕ್ಯದಲ್ಲಿ ನಿಮ್ಮೊಬ್ಬೊಬ್ಬರಿಗಾಗಿ ಪ್ರಾರ್ಥಿಸಲು ದೇವರು ನೀಡಿದ ಈ ಅತಿ ಅಮೂಲ್ಯ ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಪ್ರತಿನಿತ್ಯ ವಾಕ್ಯ ಆಲಿಸುವ ಈ ಆಲಯದಲ್ಲಿ ಇರುವ ಗುರುಗಳಿಗಾಗಿಯೂ ಶುಶ್ರೂಷಕರಿಗಾಗಿಯೂ ನಿಮ್ಮ ಪ್ರಾರ್ಥನೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿರಿ. ಕಾರಣ ನಾವೆಲ್ಲರೂ ಈ ಆಧ್ಯಾತ್ಮಿಕ ಕುಟುಂಬದ ಸದಸ್ಯರಾಗಿದ್ದೇವೆ. ನಮಗೆ ದೇವರ ಅನುಗ್ರಹ ಬರುವ ಒಂದು ಬಾಗಿಲಾಗಿದೆ ಈ ಶುಶ್ರೂಷೆ. ಆ ಬಾಗಿಲು ಯಾವಾಗಲೂ ಅನುಗ್ರಹವಾಗಲು ನಿಮ್ಮ ಪ್ರಾರ್ಥನೆ ಅತ್ಯಂತ ಅವಶ್ಯಕತೆಯಾಗಿದೆ. ದೈವಿಕ ಸಂರಕ್ಷಣೆ, ಅನುಗ್ರಹ ಈ ಆಲಯಕ್ಕೆ ನಿಮ್ಮ ಪ್ರಾರ್ಥನೆಯಿಂದ ಉಂಟಾಗಲಿ. ಒಂದು ನಿಮಿಷ ನಿಮಗಾಗಿ ಪ್ರಾರ್ಥಿಸಲೇ. ಪ್ರಭುವೇ, ನಿಮ್ಮ ವಾಕ್ಯ ಆಲಿಸುವ ಈ ಕುಟುಂಬವನ್ನು, ಅವರ ಪ್ರಾರ್ಥನಾ ಅವಶ್ಯಕತೆಗಳನ್ನು ಇಂದು ನೀವು ಸ್ವೀಕರಿಸಿರಿ. ಇಂದು ನಿಮ್ಮ ಒಂದು ದೊಡ್ಡ ಅನುಗ್ರಹ ಇವರೊಬ್ಬೊಬ್ಬರ ಜೀವನದಲ್ಲಿ ಪ್ರಕಟವಾಗಲಿ. ಜೀವನದ ಒಳಗೆ ವಾಕ್ಯವು ಮೊಳಗುವಾಗ ಆ ವಾಕ್ಯದ ಶಬ್ದ ಒಂದು ಬಿಡುಗಡೆಗೂ, ಅನುಗ್ರಹಕ್ಕೂ, ಸೌಖ್ಯಕ್ಕೂ ಕಾರಣವಾಗಲಿ. ಸಂತೋಷದಿಂದ, ನಿರೀಕ್ಷೆಯಿಂದ ಇಂದು ದೇವರ ವಾಕ್ಯವನ್ನು ಆಲಿಸೋಣ. ಪ್ರವಾದಿ ಯೆಶಾಯನ ಗ್ರಂಥ 40ನೇ ಅಧ್ಯಾಯ 3ರಿಂದ 5ರವರೆಗೆ ವಾಕ್ಯವನ್ನು ಆಲಿಸೋಣ. ಹೀಗೋ ಆ ವಾಣಿಯನ್ನು ಕೇಳಿ ಸರ್ವೇಶ್ವರ ಸ್ವಾಮಿಗೆ ಮಾರ್ಗವನ್ನು ಸಿದ್ಧ ಮಾಡಿ, ಅರಣ್ಯದಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ಸರಾಗ ಮಾಡಿ, ಅಡವಿಯಲ್ಲಿ ತುಂಬಬೇಕು ಎಲ್ಲ ಹಳ್ಳಕೊಳ್ಳಗಳನ್ನು, ಮಟ್ಟ ಮಾಡಬೇಕು ಎಲ್ಲ ಬೆಟ್ಟ ಗುಡ್ಡಗಳನ್ನು, ನೆಲಸಮ ಮಾಡಬೇಕು ದಿಬ್ಬ ದಿಣ್ಣೆಗಳನ್ನು, ಸಮತಲಗೊಳಿಸಬೇಕು ತಗ್ಗುಮುಗ್ಗಾದ ಸ್ಥಳಗಳನ್ನು. ಗೋಚರವಾಗುವುದಾಗ ಸರ್ವೇಶ್ವರ ಸ್ವಾಮಿಯ ಮಹಿಮೆಯು, ಮಾನವರೆಲ್ಲರೂ ಅದನ್ನು ಕಾಣುವರು ಒಟ್ಟಿಗೆ. ಸರ್ವೇಶ್ವರ ಸ್ವಾಮಿಯೇ ಇದನ್ನು ಬಾಯಾರೆ ನುಡಿದಿದ್ದಾರೆ. ಪ್ರಿಯರೇ, ಈ ಮರುಭೂಮಿ ಎಂಬುದು ಜೀವನದ ಕೆಲವು ಕಹಿ ಅನುಭವಗಳು, ಘಟನೆಗಳು, ನೋವುಗಳು, ಸಂಕಟಗಳು, ಕಷ್ಟಗಳು, ಒಂಟಿತನ, ಸಮಸ್ಯೆಯ ಕಡಲು, ಇದನ್ನು ನಾವು ಕರೆಯುವ ಹೆಸರಾಗಿದೆ ಮರುಭೂಮಿ. ಹಾಗೆ ಒಂದು ಅವಸ್ಥೆಯಲ್ಲಿ ನೀವಿದ್ದೀರಾ? ಆ ಅವಸ್ಥೆಯಲ್ಲಿ ಈ ವಾಕ್ಯವನ್ನು ಆಲಿಸುತ್ತಿರುವುದಾ? ನಿಮ್ಮ ಜೀವನದಲ್ಲಿ ಒಂದು ದಾರಿ ತೋರಲು ಈ ಶುಶ್ರೂಷೆ ಕಾರಣವಾಗಲಿ. ಎಲ್ಲ ಅಡೆತಡೆಗಳು ನಿಮ್ಮಿಂದ ದೂರವಾಗಲಿ. ಇಂದು ಆಲಿಸಿದ ವಾಕ್ಯ ನಮ್ಮ ಜೀವನದಲ್ಲಿ ಬಿಡುಗಡೆಗೆ ಕಾರಣವಾಗಲಿ. ದೇವರಿಗೆ ನಮ್ಮ ಜೀವನದಲ್ಲಿ ಇಳಿದು ಬರಲು ಒಂದು ವಿಶಾಲ ದಾರಿಯನ್ನು ಸಿದ್ಧಪಡಿಸಬೇಕು. ಬೆಳಗ್ಗೆ ಎದ್ದು ದೇವರ ವಾಕ್ಯವನ್ನು ಆಲಿಸುವಾಗ ಯೋಚಿಸಬೇಕು, ನಮ್ಮ ಜೀವನಕ್ಕೆ ದೇವರ ಅನುಗ್ರಹ ಬರಲು ವಿಶಾಲ ದಾರಿಯಾಗಿದೆ ನಾವು ಸಿದ್ಧಪಡಿಸುತ್ತಿರುವುದು. ಹಲ್ಲೆಲೂಯಾ. ನಾವು ಹಾಗೆ ಮಾಡುವಾಗ ನಮ್ಮ ಪರಿಸ್ಥಿತಿಗಳಲ್ಲಿ ಬದಲಾವಣೆ ಬರುತ್ತದೆ. ನೀವು ಯಾವ ಕಾರ್ಯದಲ್ಲಿ ಆಗಿದೆ ಸಂಕಟ ಪಡುವುದು, ಆ ಅವಸ್ಥೆ ಬದಲಾಗುತ್ತದೆ. ಹಲ್ಲೆಲೂಯಾ. ದೇವರ ಮಹಿಮೆ ಪ್ರಕಟವಾಗುತ್ತದೆ. ನಾವು ವಾಕ್ಯದಲ್ಲಿ ಆಲಿಸಿದ್ದು ಪ್ರಿಯರೇ, ದೇವರ ಮಹಿಮೆ ನಿಮ್ಮ ಜೀವನದಲ್ಲಿ ಪ್ರಕಟವಾಗುವಾಗ ನಿಮ್ಮ ಜೀವನದ ಸಕಲ ಅಡೆತಡೆಗಳು ದೂರವಾಗುತ್ತದೆ. ಸಮಸ್ಯೆಗಳಿಂದ ಬಿಡುಗಡೆ ಉಂಟಾಗುತ್ತದೆ. ಅಲ್ಲಿ ದೇವರ ಕಾರ್ಯ ಪ್ರಕಟವಾಗುತ್ತದೆ. ಹಲ್ಲೆಲೂಯಾ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.